ನಮ್ಮಲ್ಲಿರುವ ಶಕ್ತಿಯನ್ನು ನಾವೇ ಜಾಗೃತ ಮಾಡಿಕೊಳ್ಳುವಂತಹ ಅನೇಕ ಪದಗಳನ್ನು, ವಚನಗಳನ್ನು, ಶ್ಲೋಕಗಳನ್ನು ನಾವು ಕೇಳ್ತಾ ಬರ್ತೀವಿ. ಅದೆಷ್ಟು ಶಕ್ತಿ ನಮ್ಮೊಳಗಿರ್ತದೆ ಅನ್ನೋದಕ್ಕೆ ಒಂದು ದೃಷ್ಟಾಂತದ ಮೂಲಕ ನಮ್ಮ ಮಾತುಗಳನ್ನು ಮುಂದುವರಿಸ್ಬೋದು. ಒಂದು ರಾಜ್ಯದಲ್ಲಿ ಭಾಳಷ್ಟು ವರ್ಷಗಳಿಂದ ದುಡಿದಂತಹ ಆನೆ ಇತ್ತು. ಸೇನೆಯಲ್ಲಿ ಗಜಪಡೆ ಅಂತ ಇರ್ತದಲ್ಲ, ಆ ಗಜಪಡೆಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿ ಭಾಳ ವರ್ಷಗಳವರೆಗೆ ದುಡಿದಿರ್ತಕ್ಕಂಥ ಒಂದು ಆನೆ ಇತ್ತು. ಕಾಲಾನಂತರದಲ್ಲಿ ವಯಸ್ಸಾಗಿತ್ತು, ಶಕ್ತಿ ಕುಂದಿತ್ತು. ಅಂಥ ಆನೆ ಅದು ಹೊರಗಡೆ ಹೋಗ್ಲಿಕ್ಕಾಗದೆ, ತನ್ನ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕಾಗದೆ ಅದು ವಿಶ್ರಾಂತಿಯನ್ನು ಪಡಿತಾ ಇತ್ತು. ರಾಜನಿಗೆ ಆ ಆನೆ ಅಂದರೆ ಬಹಳ ಪ್ರೀತಿ. ಭಾಳ ವರ್ಷ ದುಡಿದಿದೆ ಆನೆ. ಆ ಆನೆಗೆ ವಯಸ್ಸಾಯಿತು, ಅದಕ್ಕೆ ರೋಗ ಬಂದಿದೆ, ಅದು ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅನ್ನೋದು ಗೊತ್ತಾಗಿ ರಾಜನಿಗೆ ಬೇಜಾರಾಗ್ತಿತ್ತು. ಎಷ್ಟು ಒಳ್ಳೆ ಆನೆ ಇತ್ತು, ಇನ್ನೂ ಇರಬೇಕಾಗಿತ್ತು ನಮ್ಮ ಜೊತೆಗೆ ಅದು ಅಂತೇಳಿ. ಆದರೆ ಅನಿವಾರ್ಯ, ವಯಸ್ಸಾದ ಆನೆಗೆ ಏನು ಮಾಡಲಿಕ್ಕೆ ಸಾಧ್ಯ? ಬೇರೆ ಬೇರೆ ಆನೆಗಳನ್ನೆಲ್ಲ ಕರ್ಕೊಂಡು ತಮ್ಮ ಕೆಲಸ ಮಾಡ್ಕೊಳ್ತಾ ಇದ್ದರು. ಒಮ್ಮೆ ಒಂದು ವಿಚಾರ ಬಂತು. ಎಲ್ಲ ಆನೆಗಳ ಜೊತೆಗೆ ಆ ವಯಸ್ಸಾದ ಆನೆಯನ್ನು ಕೂಡ ನದಿಗೆ ಸ್ನಾನಕ್ಕಂತ ಕರ್ಕೊಂಡು ಹೋಗಬೇಕು, ನದಿಯಲ್ಲಿ ಒಂದು ಸ್ವಲ್ಪ ಈಜಾಡಿ ಆನಂದ ಪಡಲಿ ಅಂತ ತಿಳ್ಕೊಂಡು ಮಂತ್ರಿಗಳಿಗೆ ಅಪ್ಪಣೆ ಮಾಡಿದ ರಾಜ. ಮಂತ್ರಿಗಳು ಎಲ್ಲ ಆನೆಗಳ ಜೊತೆಗೆ ಆ ಒಂದು ವಯಸ್ಸಾದ ಆನೆಯನ್ನು ಕೂಡ ಕರ್ಕೊಂಡು ನದಿಗೆ ಹೋಗ್ತಾರೆ. ಆ ನದಿಯ ದಡದಲ್ಲಿ ಎಲ್ಲ ಆನೆಗಳನ್ನು ಬಿಟ್ಟು ಈಜಾಡಲಿಕ್ಕೆ, ಓಡಾಡಲಿಕ್ಕೆ, ಅವುಗಳು ಸ್ವಚ್ಛಂದವಾಗಿರಲಿಕ್ಕೆ ಬಿಡ್ತಾರೆ. ಎಲ್ಲ ಆನೆಗಳು ನೀರಿಗೆ ಇಳಿತವೆ, ನೀರಾಟ ಆಡ್ತವೆ, ಕೂಗಾಡ್ತವೆ. ಇದನ್ನು ನೋಡಿದ ಈ ಇಳಿ ವಯಸ್ಸಿನ ಆನೆಗೆ ನೀರಲ್ಲಿ ಈಜಾಡಬೇಕು, ಸ್ನಾನ ಮಾಡಬೇಕು ಅಂತ ಅನ್ನಿಸ್ತದೆ. ಆವಾಗ ಅದು ಕೂಡ ಹೊಳೆಯಲ್ಲಿ ಇಳಿತದೆ, ನದಿಯಲ್ಲಿ. ಅಲ್ಲಿ ನದಿಯಲ್ಲಿ ಇಳಿದು ಸ್ನಾನ ಮಾಡಬೇಕು ಅಂತ ಇನ್ನಷ್ಟು ಆಳಕ್ಕೆ ಹೋದಾಗ ಅಲ್ಲಿ ಒಂದು ಕಡೆ ಕೆಸರಲ್ಲಿ ಆನೆಯ ಕಾಲು ಸಿಕ್ಕಾಕೊಂಡ್ಬಿಡ್ತದೆ. ಅದಕ್ಕೆ ಕಾಲನ್ನು ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ತನ್ನ ಮೈಯೇ ತನಗೆ ಭಾರಾಗಿ ಅದು ಏನನ್ನೂ ಕೂಡ ಮಾಡಲಿಕ್ಕಾಗದೆ ಆ ಕಾಲು ಸಿಕ್ಕಾಕ್ಕೊಂಡು ನದಿಯಲ್ಲಿ ಕೂಗಾಡ್ತಾ ನಿಂತಿತ್ತು. ಎಲ್ಲ ಆನೆಗಳು ಏನೇನೇ ಪ್ರಯತ್ನ ಮಾಡೋದು, ಆ ಕಾಲು ಸಿಕ್ಕ ಆನೆಯ ಸುತ್ತ ನೆರೆದುವು, ನೂಕಾಡಿದವು, ಏನೂ ಕೂಡ ಕೆಲಸ ಆಗಲಿಲ್ಲ. ನಂತರ ಎಲ್ಲ ಆನೆಗಳು ಮೇಲೆ ಬಂದ್ಬಿಟ್ಟು ಈ ವಯಸ್ಸಾದ ಆನೆ ಮಾತ್ರ ಆ ನದಿಯಲ್ಲಿ ಸಿಕ್ಕಾಕ್ಕೊಂತು. ಆವಾಗ ಮಂತ್ರಿಗಳೇನೆಲ್ಲ ಪ್ರಯತ್ನ ಮಾಡಿದ್ರು, ಅದನ್ನು ಬೇರೆ ಆನೆಗಳಿಂದ ಮೇಲೆ ಜಗ್ಗಿಸುವ ಕೆಲಸ ಮಾಡಿದ್ರು, ಆಗಲಿಲ್ಲ. ಯಾರೆಲ್ಲ ಸೈನಿಕರು ಕೆಳಗಡೆ ಇಳಿದು ಅದನ್ನು ತಿವಿಯುವ ಮತ್ತು ಮುನ್ನುಗ್ಗಿ ಮೇಲೆ ಏಳುವ ಪ್ರಯತ್ನ ಮಾಡಲಿ ಅಂತ ತಿಳ್ಕೊಂಡು ಏನೆಲ್ಲ ಮಾಡಿದ್ರೂ ಕೂಡ ಕೆಲಸ ಆಗಲಿಲ್ಲ. ಆವಾಗ ಮಹಾಮಂತ್ರಿಗಳು ಎಲ್ಲ ಸೈನ್ಯರ ಜೊತೆಗೆ ರಾಜನ ಕಡೆ ಹೋಗಿ ಹೇಳ್ತಾರೆ, ರಾಜ, ಹೀಗಾಗ್ಬಿಡ್ತು, ಆನೆನೆಲ್ಲ ನೀರಿಗೆ ಬಿಟ್ಟಿದ್ವಿ, ಈ ಇಳಿ ವಯಸ್ಸಿನ ಆನೆ ಕೂಡ ನೀರಿಗೆ ಇಳೀತು, ಆದರೆ ಕಾಲು ಸಿಕ್ಕಾಕೊಂಡ್ಬಿಟ್ಟು ಅದಕ್ಕೆ ಮೇಲೆ ಏಳಲಿಕ್ಕೆ ಆಗ್ತಾಯಿಲ್ಲ. ಏನೆಲ್ಲ ಪ್ರಯತ್ನ ಮಾಡಿದ್ವಿ, ಬೇರೆ ಆನೆಗಳಿಂದ ಜಗ್ಗಿಸೋ ಪ್ರಯತ್ನ ಮಾಡಿದ್ವಿ, ಸೈನಿಕರಿಂದ ತಿವಿದು ಅದು ರೋಸೆ ಹೋಗಿ ಮೇಲೆ ಎದ್ದು ಬರಲಿ ಅನ್ನೋ ಪ್ರಯತ್ನ ಮಾಡಿದ್ವಿ, ಏನಕ್ಕೂ ಕೂಡ ಕೆಲಸ ಆಗಲಿಲ್ಲ. ಅದಕ್ಕೇನು ಮಾಡಬೇಕಾಗಿದೆ ಈಗ, ನಮಗೇನೂ ತೋಚ್ತಾ ಇಲ್ಲ ಅಂತಂದಾಗ ರಾಜ ಸ್ವಲ್ಪ ಹೊತ್ತು ಮೌನ ಆದ. ತನ್ನಷ್ಟಕ್ಕೆ ತಾನೇ ವಿಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ, ವಿಚಾರ ಮಾಡಿಕೊಂಡ. ಅವನಿಗೆ ಒಂದೇನೋ ಹೊಳಿತು. ಹೊಳೆದಂಥ ವಿಚಾರವನ್ನು ಮಂತ್ರಿಗೆ ಹೇಳಿದ. ನೀನು ಆ ಯುದ್ಧ ಕಾಲದಲ್ಲಿ ಗಜಪಡೆ ಮುನ್ನುಗ್ಗಿ ಹೋಗಿ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಕಹಳೆಯನ್ನು ಊದಿಸುವ, ಢಮರವನ್ನು ಬಾರಿಸುವ, ಶಂಖವನ್ನು ಊದುವ, ಯುದ್ಧಕ್ಕೆ ಪ್ರಚೋದನೆ ಕೊಡುವಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಿದ್ವಲ್ಲ, ಆ ಪ್ರಯೋಗವನ್ನು ಮಾಡು ಅಂತ ರಾಜ ಹೇಳಿದ್ದ. ಮಹಾಮಂತ್ರಿ ಬಂದು ಏನು ಮಾಡಿದ ಅಂದರೆ, ಸೈನಿಕರೆಲ್ಲರನ್ನ ಕರ್ಕೊಂಡು ಬಂದು ಒಂದು ಕಡೆ ಢಮರ, ಒಂದು ಕಡೆ ಕಹಳೆ, ಒಂದು ಕಡೆ ಶಂಖ ಬಾರಿಸುವಂತಹ ಕಾರ್ಯವನ್ನು ಮಾಡಿಸಿದ. ಢಮರ, ಶಂಖ, ಕಹಳೆ ನಾದಗಳು ಹೊರಹೊಮ್ತಾ ಕೆಸರಲ್ಲಿ ಸಿಕ್ಕಾಕೊಂಡ ಆನೆಗೆ ರೋಷಾವೇಶ ಬರಲಿಕ್ಕೆ ಶುರುವಾಯಿತು. ಅದು
ಯುದ್ಧ ನಡೆದಾಗ ಇವನ್ನೆಲ್ಲ ಬಾರಿಸ್ತಾ ಇದ್ದದ್ದು ಅದಕ್ಕೆ ಗಮನಕ್ಕಿತ್ತು. ಯುದ್ಧಕ್ಕೆ ಪ್ರಚೋದನೆ ಕೊಡಲಿಕ್ಕೆ, ಯುದ್ಧವನ್ನು ಚೆನ್ನಾಗಿ ಮಾಡಲಿಕ್ಕೆ, ವೀರಾವೇಶದಿಂದ ಹೋರಾಡಲಿಕ್ಕೆ ಅನುವಾಗಬೇಕು ಅಂತ ತಿಳ್ಕೊಂಡು ಯಾವ ಶಂಖ ಡಮರು ಕಹಳೆಯನ್ನು ಊದ್ತಾ ಇದ್ರೋ, ಬಾರಿಸ್ತಾ ಇದ್ರೋ, ಅದನ್ನು ನದಿಯ ದಂಡೆಗೆ ಇಟ್ಟು ಬಾರಿಸೋವಾಗ ಆನೆಯ ಸುಪ್ತ ಪ್ರಜ್ಞೆಗೆ ಏನು ಬರ್ತದೆ ಅಂದರೆ, ಇಲ್ಲ ಯುದ್ಧ ಸಂದರ್ಭ ಬಂತೇನು, ನಾನು ಮೇಲೇಳಬೇಕು, ಇದ್ದ ಕಸುವನ್ನು ಹಾಕಿ ಮೇಲೇಳಬೇಕು ಅಂತ ತಿಳ್ಕೊಂಡು ಆನೆ ಏನು ಮಾಡ್ತು ಅಂತಂದರೆ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಕೆಸರಿನಾಗ ಸಿಕ್ಕಾಕೊಂಡಂಥ ಕಾಲನ್ನು ಕಿತ್ತು ಮೇಲೆತ್ತಿ ಅದು ದಡಕ್ಕೆ ಬಂದು ಸೇರಿಬಿಡ್ತದೆ. ಆವಾಗ ಎಲ್ಲರಿಗೂ ಖುಷಿಯೋ ಖುಷಿ, ಚಪ್ಪಾಳೆ ತಟ್ತಾರೆ, ಸಂತೋಷ ಪಡ್ತಾರೆ. ಆವಾಗ ಆನೆಯನ್ನು ಕರ್ಕೊಂಡು ಅರಮನೆಗೆ ಹೋಗ್ತಾರೆ. ರಾಜನಿಗೆ ಈ ಸುದ್ದಿ ತಿಳಿಸ್ತಾರೆ. ರಾಜ, ನೀವು ಹೇಳಿದಂತೆ ಮಾಡಿದ್ವಿ, ಎಷ್ಟು ಯಶಸ್ವಿ ಆಯ್ತು ನೋಡಿ, ಆ ಆನೆ ತಾನಾಗಿ ಕಾಲು ಕಿತ್ತು ಮೇಲೆ ಬಂದುಬಿಡ್ತು ಅಂತಂದಾಗ ರಾಜನಿಗೂ ಸಂತೋಷವಾಯಿತು. ಆ ಒಂದು ಪ್ರಸಂಗವನ್ನು ನಾವೆಲ್ಲ ನೋಡ್ತಾ ಬರ್ತಿರ್ತೇವೆ. ಆದರೆ ಆ ಮೂಲಕ ತಿಳ್ಕೋಬೇಕಾದದ್ದೇನು ನಾವು ಅಂತಂದರೆ, ಇಳಿ ವಯಸ್ಸಿನ ಆನೆ ಏನೊಂದೂ ಕೂಡ ಪ್ರಯತ್ನ ಮಾಡಿದ್ರೂ ಕೆಸರಿನಿಂದ ಕಾಲನ್ನು ಕಿತ್ತು ಮೇಲೇಳದಷ್ಟು ನಿಶಕ್ತಿಗೊಂಡ ಆನೆ ಢಮರು ಶಂಖ ಕಹಳೆಯ ನಾದವನ್ನು ಕೇಳಿದ ಕೂಡಲೇ ತನ್ನಲ್ಲಿರೋ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಕಾಲನ್ನು ಕೆಸರಿನಿಂದ ಕಿತ್ತು ಮೇಲೆ ಎತ್ತಿ ದಡ ಸೇರುವಂಥ ಕಾರ್ಯ ಮಾಡಿತಲ್ಲ. ಇದಕ್ಕೆ ಕಾರಣ ಇಷ್ಟೇ, ಯುದ್ಧ ಕಾಲದಲ್ಲಿ ಆ ರೀತಿಯ ಪ್ರಸಂಗಗಳಿದ್ದಾಗ ಆನೆಗಳಿಗೆ ಪ್ರಚೋದನೆ ಕೊಟ್ಟು ಯುದ್ಧಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದ್ದರಲ್ಲ, ಆ ರೀತಿಯಲ್ಲಿ ಆನೆ ರೋಷಾವೇಶಗೊಳ್ಳಲಿಕ್ಕೆ ಆ ಒಂದು ನಾದ ಕಾರಣ ಆಗ್ತಾ ಇದ್ದದ್ದರಿಂದ ಈ ಸಮಯದಲ್ಲಿ ಆ ಪ್ರಯೋಗ ಮಾಡಿದ್ದು ಬಹಳ ಯಶಸ್ವಿ ಆಯಿತು. ಅಂತೆ ನಾವು ಕೂಡ ವಯಸ್ಸಾಯಿತು ಅಂತ ಅಂದ್ಕೊಂಡು ಅಥವಾ ವ್ಯವಸ್ಥೆಯನ್ನು ದೂರ್ಕೊಂಡು ನಾವು ಕನಿಷ್ಠವಾದ ಬದುಕನ್ನು ಮಾಡ್ತಾ ಇರ್ತೇವೆ. ನಮ್ಮ ಕಡೆಯಿಂದ ಏನೂ ಆಗಲ್ಲ, ನಾವೇನೂ ಮಾಡಲಿಕ್ಕಾಗಲ್ಲ ಅನ್ನೋ ಭಾವಕ್ಕೇನು ಬಂದಿರ್ತೀವಿ. ಇಂಥ ಭಾವವನ್ನು ನಾವು ಬದಲಾವಣೆ ಮಾಡಿಕೊಳ್ಳುವ, ಒಳ್ಳೆಯ ಭಾವನೆಗಳನ್ನು ತುಂಬಿಕೊಂಡು ಸಶಕ್ತತೆಯಿಂದ ಜೀವನಕ್ಕೆ ಹೆಜ್ಜೆ ಹಾಕುವ ಪ್ರಯತ್ನ ಆಗಬೇಕಾದ್ರೆ ನಾವು ಎಲ್ಲವನ್ನು ಅಳವಡಿಸಿಕೊಳ್ಳಬೇಕು. ಪ್ರಕೃತಿಯ ಜೊತೆಗೆ ಕಾಲ ಕಳೆಯುವ, ಧ್ಯಾನ ಪೂಜಾದಿಗಳನ್ನು ಮಾಡುವ, ಒಳ್ಳೆಯ ವಿಚಾರಗಳನ್ನು ಓದುವ, ಕೇಳುವ, ಕೆಲಸಗಳನ್ನೆಲ್ಲ ಖುಷಿಯಾಗಿ ನಿರ್ವಹಿಸುವ, ಆ ಮೂಲಕವಾಗಿ ಜೀವನದ ಅವಶ್ಯಕತೆಗಳನ್ನೆಲ್ಲ ಪೂರೈಸಿಕೊಳ್ಳುವ ಕಾರ್ಯ ಮಾಡ್ತಾ ಹೋಗೋದ್ರಿಂದ ನಮ್ಮ ಮನಸ್ಸು ಅದು ಪ್ರಫುಲ್ಲಿತವಾಗಿ ಬೆಳೀತದೆ. ಯಾಂತ್ರಿಕವಾಗಿ ನಾವು ಅಂಟಿಕೊಂಡ ವಿಚಾರಗಳನ್ನೇ ಮತ್ತಷ್ಟು ಹಾಸಿ ಹೊದ್ದು ಮಾಡಿಕೊಳ್ಳೋದ್ರಿಂದ ಜೀವನ ಜಡವಾಗಿ ಹೋಗ್ಬಿಡುತ್ತೆ. ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿಕೊಳ್ತಾ ನಾವು ಸದೃಢವಾಗಿ ಜೀವನವನ್ನು ಪೂರ್ಣಗೊಳಿಸಿಕೊಳ್ಳೋದ್ರ ಕಡೆಗೆ ಮುಖ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಒಂದು ಸುಸಮಯ ನಮಗೆಲ್ಲ ಪ್ರೇರಣೆಯನ್ನು ಕೊಡುತ್ತದೆ. ಆ ಪ್ರೇರಣೆ ಬೇರೇನೂ ಅಲ್ಲ, ಸಶಕ್ತರಾಗಿ ಬದುಕುವ ಪ್ರೇರಣೆ. ಅದಕ್ಕೆ ಸಶಕ್ತತೆಗೆ ನಮ್ಮ ಬಗ್ಗೆ ನಮಗರಿವು ಬೇಕಾಗತ್ತೆ. ಆನಂತರದಲ್ಲಿ ಸಶಕ್ತತೆಯನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ವಿಧಿ ನಿಯಮ, ದೈವ ನಿಯಮ, ಪ್ರಕೃತಿ ನಿಯಮಗಳಾಚೆಗೂ ಕೂಡ ನಾವು ನಮ್ಮದೇ ನಿಯಮಗಳನ್ನು ರೂಪಿಸ್ಕೊಂಡು ಇನ್ನುಳಿದ ನಿಯಮಗಳಿಗೆ ಪೂರಕರಾಗಿ ನಾವು ಬದುಕನ್ನು ಮಾಡಬೇಕು ಅನ್ನುವ ಸತ್ಯತೆಯನ್ನು ನಾವು ಮರಿಕೂಡ್ದು. ಅದಕ್ಕೆ ದೊಡ್ಡವರು ಹೇಳಿರುವಂಥದ್ದು, ಏನೆಲ್ಲ ಮಾಡಬಹುದಪ್ಪ ನೀವು, ನಿಮ್ಮೊಳಗೆ ಏನು ಕಡಿಮೆ ಇದೆ, ಎಲ್ಲ ಶಕ್ತಿಗಳು ನಿಮ್ಮಲ್ಲಿವೆ ಅಂತ ಅನ್ನೋ ಮಾತನ್ನು. ಆದರೆ ನಾವು ಮತ್ತು ಏನು ಮಾಡ್ತೀವಿ ಅಂದರೆ, ನಮ್ಮದೇ ಆಗಿರ್ತಕ್ಕಂಥ ಕೀಳರಿಮೆಯ ಭಾವನೆಗಳನ್ನೇ ಹಾಸಿ ಹೊದ್ದಿಕೊಳ್ಳೋದ್ರಿಂದ ಅದರಿಂದ ಹೊರಬರೋ ಪ್ರಯತ್ನವನ್ನು ನಾವು ಮಾಡಲಾರೆವು. ಅದಕ್ಕೆ ನಾವು ಆ ಪ್ರಯತ್ನವನ್ನು ಮಾಡಲಿ ಅನ್ನೋ ಕಾರಣಕ್ಕೆ ಅನೇಕ ಸಂದರ್ಭಗಳು ಬಂದು ಹೋಗ್ತಾ ಇರ್ತವೆ. ದೇವರು ಕಷ್ಟ ಕೊಡ್ತಿರ್ತಾನೆ, ನಮಗೆ ದೈವ ಅನೇಕ ಸಮಸ್ಯೆಗಳನ್ನು ಮುಂದಿಡ್ತಾ ಇರ್ತದೆ. ಅವೆಲ್ಲದರ ಮಧ್ಯದಲ್ಲಿ ಅವೆಲ್ಲವುಗಳನ್ನು ಎದುರಿಸುವಷ್ಟು ಮನೋದಾರ್ಢ್ಯತೆಯನ್ನು, ತನ್ಮೂಲಕ ದೇಹದಾರ್ಢ್ಯತೆಯನ್ನು ಬೆಳೆಸಿಕೊಳ್ಳಬೇಕಾಗತ್ತೆ. ಆ ಬೆಳೆಸಿಕೊಳ್ಳುವಂತಹ ಒಂದು ವಿಚಾರಗಳನ್ನು ನಾವು ಮರೆಯದೆ ಅನುಸರಿಸೋಣ. ಆ ನಂತರದಲ್ಲಿ ಇನ್ನು ಅಂಥ ಮನಸ್ಸನ್ನು
ಒಂದು ಲಯಬದ್ಧತೆಗೆ, ಒಂದು ತಾಳಬದ್ಧತೆಗೆ ತಂದಿಟ್ಕೊಳ್ಳುವಂತಹ ಕೆಲಸವನ್ನು ನಾವು ಅವಶ್ಯವಾಗಿ ಮಾಡಬೇಕಾದ್ರೆ ಬರೀ ಹೇಳೋ ಕೇಳೋ ವಿಚಾರಗಳು ಅಲ್ಲದೆ ನಾವು ಒಂದಿಷ್ಟು ಸಂಗೀತವನ್ನು, ಒಂದಿಷ್ಟು ಸಾಹಿತ್ಯವನ್ನು, ಸಂಗೀತ ಕೇಳುವ, ಸಾಹಿತ್ಯವನ್ನು ಓದುವ ಕಾರ್ಯವನ್ನು ಮಾಡಬೇಕಾಗಿದೆ. ವಿದೇಶದ ವಿಚಾರಕ್ಕೆ ಬರೋದಾದರೆ ಅವರು ನಮಗಿಂತಲೂ ಭಾಳ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿರ್ತಾರೆ. ಅವರು ಹೊಂದಿದ ಬೆಳವಣಿಗೆಯನ್ನು ನಾವು ನೋಡಿದ್ರೆ ಆಶ್ಚರ್ಯಪಡ್ತೀವಿ. ಅವರು ಕೂಡ ನಮ್ಮಂತೆ ಮನುಷ್ಯರೇ, ಆದರೆ ಅವರು ಹೊಂದಿದ ಒಂದು ಸ್ಥಾನಮಾನ, ಅವರು ಸಾಧಿಸಿದ ಪ್ರಗತಿಯನ್ನು ನಾವು ನೋಡಿದ್ರೆ ಬಹುಶಃ ನಾವು ಅವರಿಗಿಂತ ಭಾಳ ಹಿಂದೆ ಬಿದ್ದಿದ್ದೇವೆ. ಆ ಒಂದು ಹಿಂದೆ ಬೀಳುವಂತಹ ಪ್ರವೃತ್ತಿಯನ್ನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ಅವರು ಅನುಸರಿಸುವ ಮಾರ್ಗವನ್ನು ಒಂದಿಷ್ಟು ನೋಡಬೇಕಾಗತ್ತೆ. ನಾವೆಲ್ಲ ಪಾಶ್ಚಾತ್ಯರು ಅಂತಂದರೆ ಅವರೆಲ್ಲ ಭೋಗ ಜೀವಿಗಳು, ಅವರೆಲ್ಲ ಭಾಳ ಸ್ವೇಚ್ಛೆಯಿಂದ ಬದುಕೋರು ಅಂತ ತಿಳ್ಕೊಂಡು ಅಲಕ್ಷ್ಯ ಮಾಡಿಬಿಡೋದಲ್ಲ. ಅವನ್ನೆರಡನ್ನು ಹೊರತುಪಡಿಸಿ ಅವರಲ್ಲಿರ್ತಕ್ಕಂತಹ ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಮತ್ತು ಸಂದರ್ಭಗಳನ್ನು ಎದುರುಗೊಳ್ಳುವ ಪ್ರಜ್ಞೆಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು. ಸಾಹಸಗಳಿಗೆ ಕೈ ಹಾಕುವ ಕೆಲಸ ನಮಗೆ ಬರಬೇಕು. ನಾವೆಲ್ಲ ಈ ವಿಷಯದಲ್ಲಿ ಭಾಳ ಹಿಂದಿದ್ದೇವೆ. ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಮತ್ತು ಸಾಹಸವನ್ನು ಮಾಡುವ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಇವುಗಳನ್ನು ಮಾಡಲಾರ್ದಕ್ಕಾಗಿ ನಾವು ಭಾಳ ಹಿಂದೆ ಬಿದ್ದಿದ್ದೇವೆ. ಎಲ್ಲವೂ ತಾನೇ ತಾನಾಗಿ ಚೆನ್ನಾಗಿ ಆಗ್ಬಿಡ್ಲಿ ಅನ್ನುವಂಥ ಒಂದು ಹಂಬಲ ನಮ್ಮದು. ಯಾವುದು ಚೆನ್ನಾಗಾಗತ್ತೆ? ತಾನೇ ತಾನಾಗಿ ಎಲ್ಲ ಸುಧಾರಣೆ ಆಗಿಬಿಡಲಿ ಅಂತ ಅನ್ನೋದಾದರೆ ನಾವು ಈ ಜೀವನವನ್ನಾದರೂ ಕೂಡ ಯಾಕೆ ಮಾಡಬೇಕು? ಕಲ್ಲು ಮಣ್ಣುಗಳಂತೆ ಜಡವಾಗಿ ಇದ್ದರೆ ಆಗಿತ್ತಲ್ಲ. ಅದಕ್ಕಾಗಿ ನಾವು ಕಲ್ಲು ಮಣ್ಣುಗಳಲ್ಲ. ಕಲ್ಲು ಮಣ್ಣುಗಳಲ್ಲೂ ಕೂಡ ಒಂದಿಷ್ಟು ಕೆಲಸ ನಡೆದಿದೆ, ಪರಿವರ್ತನೆ ಅನ್ನೋದು ನಡೆದಿದೆ, ಚಟುವಟಿಕೆ ಅನ್ನೋದು, ಕ್ರಿಯಾಶೀಲತೆ ಅನ್ನೋದು ಅವುಗಳಲ್ಲೂ ಕೂಡ ನಿರಂತರವಾಗಿದೆ. ಹಾಗಿರುವಾಗ ಮನುಷ್ಯರಾದ ನಮ್ಮಲ್ಲಿ ಕ್ರಿಯಾಶೀಲತೆ ಇಲ್ಲದೆ ಇದ್ದರೆ, ಸೃಜನಶೀಲತೆ ಇಲ್ಲದೆ ಇದ್ದರೆ ನಾವು ಆ ಜೀವನವನ್ನು ಪಡ್ಕೊಂಡಾದರೂ ಕೂಡ ಏನು ಪ್ರಯೋಜನ? ಅದಕ್ಕೆ ನಾವೆಲ್ಲರೂ ಕೂಡ ಒಂದಿಷ್ಟು ಕ್ರಿಯಾಶೀಲತೆಗೆ, ಒಂದಿಷ್ಟು ಸೃಜನಶೀಲತೆಗೆ ಆದ್ಯತೆಯನ್ನು ಕೊಡಬೇಕಾಗಿದೆ. ಒಂದಿಷ್ಟು ಹೊಸತನ್ನು ಮಾಡುವಂಥ ಒಂದಿಷ್ಟು ಸಾಹಸವನ್ನು ಮಾಡಬೇಕಾಗಿದೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವ, ನಮ್ಮ ಪರಿಸರದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತಂದುಕೊಳ್ಳುವ ಮತ್ತು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಅಭಿವೃದ್ಧಿ ಹೊಂದುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ. ಹಾಗೆ ಮಾಡದೇ ಇದ್ದರೆ ನಮ್ಮ ಜೀವನ ಅನ್ನೋದು ಬಹುಬೇಗ ಜಡವಾಗ್ತಾ ಹೋಗ್ತದೆ. ಅಂತಹ ಜಡತೆಯಿಂದ ನಾವು ದೂರ ಇಳಿಬೇಕಾದರೆ, ಜಿಗುಪ್ಸೆಯ ಮನೋಭಾವದಿಂದ ದೂರ ಉಳಿಬೇಕಾದರೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡುವ ಅವಶ್ಯಕತೆ ಇದೆ. ಅಂಥದ್ದನ್ನು ಸಾಧಿಸಿದ ಅನೇಕ ಮಹನೀಯರನ್ನು ನಾವು ನೋಡ್ತಾ ಬರ್ತೇವೆ. ಶಾರೀರಿಕವಾಗಿ ಅಂಗವಿಕಲತೆಯನ್ನು ಅನುಭವಿಸ್ತಾ ಇರತಕ್ಕಂಥವರು, ನಂತರದಲ್ಲಿ ಮಾನಸಿಕವಾಗಿ ಖಿನ್ನತೆಯಿಂದ ಬಳಲ್ತಕ್ಕಂಥವರು, ಇನ್ನು ಬಹಳ ಮಂದಮತಿಯವರು ಕೂಡ ಪ್ರಯತ್ನದಿಂದ ಎಂತೆಲ್ಲ ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಇತಿಹಾಸದಲ್ಲಿ ನಾವು ನೋಡ್ತಾ ಬರ್ತೀವಿ, ಜೊತೆಗೆ ಸಮಾಜದಲ್ಲಿ ನೋಡ್ತಾ ಬರ್ತೀವಿ. ಅಂಥ ಎಲ್ಲವುಗಳನ್ನು ನೋಡಿದಾಗಲೂ ಕೂಡ ನಾವು ಒಂದಿಷ್ಟು ಕ್ರಿಯಾಶೀಲರಾಗದೇ ಇದ್ದರೆ ಆವಾಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಒಂದು ತಮಾಷೆ ಕಥೆಯನ್ನು ಕೇಳ್ತೀವಿ. ಒಂದಿಬ್ಬರು ಸ್ನೇಹಿತರು ಹೊರಗಡೆ ಪ್ರವಾಸಕ್ಕೆ ಹೋಗೋದ್ರಂತೆ, ವಾಯುವಿಹಾರಕ್ಕೆ ಹೋಗಿದ್ರಂತೆ. ವಾಯುವಿಹಾರಕ್ಕೆ ಹೋದಾಗ ಅಲ್ಲಿ ಅವರಿಗೆ ದಣಿವಾಗಿ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಮಾಡಬೇಕು ಅಂಥೇಳಿ ಮರ ಹುಡುಕಾಡಿದ್ರು. ಒಂದು ಮರದ ಕೆಳಗೆ ಇಬ್ಬರು ಕೂಡ ಮಲಗಿದ್ರು. ಅವರಿಬ್ಬರು ಕೂಡ ಒಂದು ಮರದ ಕೆಳಗೆ ಮಲಗ್ತಾರೆ. ಆಗ ಸ್ವಲ್ಪ ಹೊತ್ತು ವಿಶ್ರಾಂತಿ ಆದಮೇಲೆ ಅವರಿಗೆ ಏನಾಗ್ತದೆ ಅಂತಂದರೆ, ಒಬ್ಬ ಸ್ನೇಹಿತನಿಗೆ ಎಚ್ಚರ ಆಗುತ್ತೆ, ಇನ್ನೊಬ್ಬಾತ ಹಾಗೆಯೇ ಮಲಗಿರ್ತಾನೆ. ಆ ಮರ ಯಾವುದಾಗಿತ್ತು ಅಂತಂದರೆ ನೇರಳೆ ಹಣ್ಣಿನ ಮರ ಆಗಿತ್ತು. ಆ ಮರದಿಂದ ಒಂದು ನೇರಳೆ ಹಣ್ಣು ಎರಡೂ ತುಟಿಗಳ ಮಧ್ಯದಲ್ಲಿ ಬೀಳುತ್ತದೆ ಒಬ್ಬಾತನಿಗೆ. ಒಬ್ಬಾತನ ಮಲಗಿದಾಗ ಆತನ ಎರಡೂ ತುಟಿಗಳ ಮಧ್ಯದಲ್ಲಿ ಒಂದು ನೇರಳೆ ಹಣ್ಣು ಬೀಳುತ್ತದೆ. ಆವಾಗ ಆತ
ಎಚ್ಚರಗೊಂಡು ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ನೋಡು, ಎರಡೂ ತುಟಿಗಳ ಮಧ್ಯದಲ್ಲಿ ಈ ನೇರಳೆ ಹಣ್ಣು ಬಿದ್ದಿದೆ, ಅದನ್ನು ಸ್ವಲ್ಪ ಒಳಗೆ ನೂಕಪ್ಪ ಬಾಯಿಲಿ ಅಂತಂತಾನೆ. ಆವಾಗ ಇನ್ನೊಬ್ಬಾತ ಹೇಳ್ತಾನೆ, ಹೋಗೋ ಮಾರಾಯ, ನಾನು ಕೈಯನ್ನು ಕೂಡ ಎತ್ತಲಿಕ್ಕೆ ಆಗೋದಿಲ್ಲ, ನನಗೆ ಆಗೋದಿಲ್ಲ ಅಂತ ಹೇಳಿ ಆತ ಅಂತಾನೆ. ನೋಡಿ, ಸಣ್ಣ ದೃಷ್ಟಾಂತ ಆದರೂ ಕೂಡ ನಾವು ನೋಡಬೇಕಾಗಿದ್ದೇನಪ್ಪ ಅಂತಂದರೆ, ತಾನೇ ತಾನಾಗಿ ಹಣ್ಣು ಬಾಯಿಗೆ ಬಿದ್ದರೂ ಕೂಡ ಅದನ್ನು ಒಳ ತೆಗೆದುಕೊಂಡು ತಿನ್ನುವಷ್ಟು ಕೂಡ ಪ್ರಯತ್ನ ಒಬ್ಬಾತ ಮಾಡಲಿಲ್ಲ. ಇನ್ನೊಬ್ಬಾತನಿಗೆ ಆ ತುಟಿ ಮೇಲಿರ್ತಕ್ಕಂಥ ಹಣ್ಣನ್ನು ಒಳಗೆ ನೂಕಪ್ಪ ಬಾಯಿಗೆ ಅಂತ ಹೇಳಿ ಕೇಳಿಕೊಂಡಾಗ ಆತ ಕೈಯನ್ನು ಕೂಡ ಎತ್ತಕ್ಕಾಗಲ್ಲ ಮಾರಾಯ ಅಂತ ಹೇಳಿ ಹಾಗೇ ಉಳಿದದ್ದು. ಆ ಇಬ್ಬರೂ ಕೂಡ ಹಣ್ಣನ್ನು ತಿನ್ನಲಿಕ್ಕಾಗಲಿಲ್ಲ, ಅದರ ರುಚಿಯನ್ನು ಸವಿಲಿಕ್ಕಾಗಲಿಲ್ಲ. ಹೀಗೆ ಹಣ್ಣು ಕೈಗೆಟಕಿದ್ರು ಅದು ರುಚಿಸಲಿಕ್ಕೆ ಇವರಿಗೆ ಆಗಲಿಲ್ಲ, ಅದನ್ನು ತಿನ್ನಲಿಕ್ಕಾಗಲಿಲ್ಲ ಅಂತಂದರೆ ಪ್ರಯೋಜನ ಏನು ಬಂತು? ಹಾಗೆ ತಮಾಷೆಯಾಗಿ ಹೇಳ್ತಿರ್ತಾರೆ. ಒಬ್ಬಾತ ಹೋಗಿ ದೇವರಿಗೆ ಬೇಡ್ಕೊಂಡಂತೆ, ದೇವರೇ, ನನಗೆ 10 ಲಕ್ಷ ರೂಪಾಯಿ ಲಾಟ್ರಿ ಹೊಡೆಯಂಗೆ ಮಾಡಿಬಿಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಂತೆ. 10 ಲಕ್ಷ ರೂಪಾಯಿ ಲಾಟ್ರಿ ಹೊಡೆಯೋಂಗೆ ಮಾಡು ಅಂತ ಹೇಳಿ ಬೇಡ್ಕೊಳ್ಳುವಾಗ ಆಗ ದೇವರು ಪ್ರತ್ಯಕ್ಷ ಆಗಿ ಆತನಿಗೆ ಕೇಳಿದ್ನಂತೆ, ಅಪ್ಪ ನೀನು ಲಾಟ್ರಿ ಟಿಕೆಟ್ ತಗೊಂಡೇನಪ್ಪ, ನಂಬರ್ ಹೇಳು ಅಂದಂತೆ. ಆವಾಗ ಆತ ಅಂದ, ಅಯ್ಯೋ ನಾ ತಗೊಂಡೇ ಇಲ್ಲ, ಲಾಟ್ರಿ ಟಿಕೆಟೇ ತಗೊಂಡಿಲ್ಲ ದೇವ್ರೆ ಅಂತಂದಾಗ ದೇವ್ರು ಹೇಳಿದಂತೆ, ಅಯ್ಯೋ ಹುಚ್ಚ, 10 ರೂಪಾಯಿ ಲಾಟ್ರಿ ಟಿಕೆಟೇ ತೊಗೊಳ್ಲಿಕ್ಕೆ ಆಗದವನು 10 ಲಕ್ಷ ರೂಪಾಯಿ ಬೇಡ್ತಾ ಇದ್ದೀಯಲ್ಲೋ ಅಂತ ಹೇಳಿ ದೇವರು ಬೈದು ಹೋದನಂತೆ. ಹೀಗೆ ನಾವೆಲ್ಲ 10 ರೂಪಾಯಿಯ ಲಾಟ್ರಿ ಟಿಕೆಟ್ ತಗೊಳ್ಲಿಕ್ಕಾಗದೆ ಇರ್ತಕ್ಕಂಥವ್ರು ನಾವು 10 ಲಕ್ಷವನ್ನು ಆಸೆ ಪಡ್ತಾ ಹೋದರೆ ಅದರಿಂದ ನಮಗೇನು ಪ್ರಯೋಜನ? ಅತ್ತ ಹಣವೂ ಸಿಗೋದಿಲ್ಲ, ಇತ್ತ ಸಮಯವೂ ಕೂಡ ವ್ಯರ್ಥ. ಹೀಗೆ ನಾವೆಲ್ಲರೂ ಕೂಡ ಇರೋ ಶಕ್ತಿಯನ್ನು ಬಳಸೋ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿರೋ ಶಕ್ತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನು ಸಂದರ್ಭೋಚಿತವಾಗಿ ಬಳಸುವ ಕೆಲಸ ಆಗಬೇಕು. ಆವಾಗ ಮಾತ್ರ ನಾವು ಅಂದುಕೊಂಡ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ನಾವು ಶಕ್ತಿಯನ್ನೇ ಮೊದಲು ಅರ್ಥ ಮಾಡಿಕೊಳ್ಳುವ, ಅದನ್ನು ಬಳಸುವ ಕಾರ್ಯಕ್ಕೆ ಮುಖ ಮಾಡಿದ್ರೆ ಸಾಕು, ಏನೆಲ್ಲವೂ ಕೂಡ ನಮ್ಮ ಕಡೆಯಿಂದ ಘಟಿಸ್ತವೆ. ಅವುಗಳಿಗೆ ನಾವು ಪವಾಡ ಅಂತ ಹೆಸರಿಟ್ಬಿಡ್ಬೋದು. ಆದರೆ ಪವಾಡ ಅಂತ ಅಂದ್ಕೊಂಡು ನಾವು ಅದು ಯಾರಿಗೋ ಒಬ್ಬರಿಗೆ ಸೀಮಿತ ಅಂತ ಅಂದ್ಕೊಳ್ಳೋದಕ್ಕಿಂತ ಅದನ್ನು ಆತ್ಮವಿಶ್ವಾಸದ ಪ್ರತಿಫಲ ಅಂತ ಅಂದ್ಕೊಂಡ್ಬಿಟ್ರೆ, ನಮ್ಮ ಶಕ್ತಿಯ ಪ್ರತಿಫಲ ಅಂದ್ಕೊಂಡ್ಬಿಟ್ರೆ ಅದರಿಂದ ನಮಗೆ ಒಳ್ಳೆಯದು ಆಗುತ್ತೆ, ಜೊತೆಗೆ ಸಮಾಜಕ್ಕೆ ಪ್ರೇರಣೆಯನ್ನು ಕೂಡ ಕೊಟ್ಟಂಗಾಗುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವೀಗೇನಾಗಿದ್ದೇವೋ ಅದೆಲ್ಲ ನಮ್ಮ ಶಕ್ತಿಯ ಪ್ರತಿಫಲ, ನಮ್ಮ ದುಡಿಮೆಯ ಪ್ರತಿಫಲ, ನಮ್ಮ ಸೃಜನಶೀಲ ಮನಸ್ಸಿನ ಪ್ರತಿಫಲ ಅಂತ ನಾವೆಲ್ಲ ತಿಳ್ಕೋಬೇಕು. ನಾವು ಬಡವರಾಗಿದ್ದೇವಾ, ಶ್ರೀಮಂತರಾಗಿದ್ದೇವಾ, ಯಾವ ರೀತಿ ಜೀವನ ಕಳೀತಾ ಇದ್ದೇವೆ ಅನ್ನೋದನ್ನು ನಾವು ನೋಡಿಕೊಂಡು, ಅದು ಯಾರ ಕಾರಣಕ್ಕಾಗಿಯೂ ಬಂದದ್ದಲ್ಲ, ಯಾರ ಆಶೀರ್ವಾದದಿಂದ, ಯಾರ ಶಾಪದಿಂದಲೂ ಕೂಡ ನಿರ್ಮಾಣ ಆದದ್ದಲ್ಲ ಆ ಜೀವನ. ನಾವಿರುವ ಈಗಿನ ಜೀವನಕ್ಕೆ ನಾವೇ ಹೊಣೆಗಾರರು, ನಾವೇ ಆ ರೀತಿಯಲ್ಲಿ ಪ್ರಯತ್ನ ಪಟ್ಟವರು. ನಮ್ಮ ಪ್ರಯತ್ನದ ಫಲವೇ ನಮ್ಮ ಇಂದಿನ ಜೀವನ, ನಮ್ಮ ಸೃಜನಶೀಲತೆಯ ಪ್ರತಿಫಲವೇ ಇಂದಿನ ಜೀವನ, ನಮ್ಮ ಶಕ್ತಿಯ ಸದುಪಯೋಗದ ಪ್ರತಿಫಲವೇ ಇಂದಿನ ಜೀವನ ಅಂತ ನಾವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಆ ಅರ್ಥ ಮಾಡಿಕೊಂಡ ರೀತಿಯಲ್ಲಿ ನಾವು ಸಾಗಿದ್ರೆ ನಮ್ಮ ಜೀವನ ಅದ್ಭುತವಾಗಿ ಅದು ರೂಪುಗೊಳ್ಳುತ್ತದೆ ಎನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ. ಈ ಒಂದು ವಿಚಾರಗಳನ್ನು ಒಂದು ಪದ್ಯದ ಮೂಲಕವಾಗಿ ನೋಡ್ತಾ ಈ ವಿಚಾರಗಳಿಗೆ ಕೊನೆಯನ್ನು ಹೇಳ್ಬೋದು ಅಂತ ಅಂದ್ಕೊಳ್ತೀವಿ. ಏನೆಲ್ಲ ಓದಿದ್ರು, ಏನೆಲ್ಲ ಕೇಳಿದರೂ ಕೂಡ ಮನಸ್ಸು ತನ್ನ ದುರ್ಗುಣಗಳನ್ನು, ಜಡತೆಯನ್ನು ಕಳ್ಕೊಳ್ಳದೇ ಇದ್ದರೆ ಉದ್ಧಾರ ಅನ್ನೋದು ಸಾಧ್ಯ ಆಗಲಾರದು. ಅವನತಿ ಅನ್ನೋದನ್ನು ನಾವು ಕಳ್ಕೊಳ್ಳಿಕ್ಕೂ ಕೂಡ ಆಗಲಾರ್ದು ಅನ್ನುವಂಥದ್ದು. ಭಾಳ ಸೊಗಸಾದ ಪದ್ಯ. ಇದನ್ನು ಮುಪ್ಪಿನ ಷಡಕ್ಷರಿಗಳು ಬರೆದಿದ್ದಾರೆ. ಆ ಪದ್ಯವನ್ನು ಒಂದ್ಸಲಿ ನೋಡೋಣ. ಎನಿಸನೋದಿ ಫಲವದೇನು, ಎನಿಸ ಕೇಳಿ ಫಲವದೇನು,
ಎನಿಸನೋದಿ ಫಲವದೇನು, ಎನಿಸ ಕೇಳಿ ಫಲವದೇನು. ಮನಸ್ಸು ತನ್ನ ದುರ್ಗುಣಗಳ ಬಿಡದು ಶಿವ ಶಿವ, ಬಿಡದು ಶಿವ ಶಿವ. ಎನಿಸನೋದಿ ಫಲವದೇನು, ಎನಿಸ ಕೇಳಿ ಫಲವದೇನು. ಇಂದುಧರನ ಚರಣದಲ್ಲಿ ಹೊಂದಿ ಸುಖದೊಳಿರದು ಮನವು. ಇಂದುಧರನ ಚರಣದಲ್ಲಿ ಹೊಂದಿ ಸುಖದೊಳಿರದು ಮನವು. ಕುಂದದನ್ಯ ವಿಷಯದತ್ತ ಹರಿವುದೆಂತೆನೆ, ಕುಂದದನ್ಯ ವಿಷಯದತ್ತ ಹರಿವುದೆಂತೆನೆ. ಒಂದು ಶೂನಿಯ ಹಿಡಿದು ತಂದು ಅಂದಣವನು ಏರಿಸಿರಲು, ಮುಂದೆ ಅಡಗ ಕಂಡು ನೆಗೆದ ಮಾಳ್ಕೆಯಾಯಿತು, ಮಾಳ್ಕೆಯಾಯಿತು. ಎನಿಸನೋದಿ ಫಲವದೇನು, ಎನಿಸ ಕೇಳಿ ಫಲವದೇನು. ಸೊಗಸಿ ಶಿವನ ಮಂತ್ರವನ್ನು ನೆಗಳುವುದಕ್ಕೆ ಎನ್ನ ಜೂಹೆ. ಸೊಗಸಿ ಶಿವನ ಮಂತ್ರವನ್ನು ನೆಗಳುವುದಕ್ಕೆ ಎನ್ನ ಜೂಹೆ. ಸೊಗಡಿಸುವುದು ಕೀಳು ನುಡಿಯೇ ಒಲಿವುದೆಂತೆನೆ, ಸೊಗಡಿಸುವುದು ಕೀಳು ನುಡಿಯೇ ಒಲಿವುದೆಂತೆನೆ. ಹಗಲು ಈರುಳು ತನ್ನ ಬಾಯಿ, ಹಗಲು ಈರುಳು ತನ್ನ ಬಾಯಿ, ಸಿಗಿವುದರಿಯದಂತೆ ನಾಯಿ. ಜಗುಳುವುದಕ್ಕೆ ಅಲಸದಂತೆ ಜೂಹೆಯಲಸದು, ಜೂಹೆಯಲಸದು. ಎನಿಸನೋದಿ ಫಲವದೇನು, ಎನಿಸ ಕೇಳಿ ಫಲವದೇನು. ಮಂಗಳಾತ್ಮ ಷಡಕ್ಷರಿಯ ಲಿಂಗದಡಿಯ ಪೂಜಿಸುವೊಡೆ. ಕೊಂಗಿ ಮಾನವು ಸ್ವಸ್ಥಿರವನು ಐದದೆಂತೆನೆ. ಹಿಂಗದೊಲಿದು ಘನ ಸುಗಂಧ ಸಂಗಡಿಸುತ್ತ ತೊಡೆಯೇ ಹೊದಿ. ಹಾಗೆ ಇರದೆ ಗಂಜಳಕ್ಕೆ ಓಡುವಂದದೆ, ಓಡುವಂದದೆ. ಎನಿಸನೋದಿ ಫಲವದೇನು, ಎನಿಸ ಕೇಳಿ ಫಲವದೇನು. ಮನಸ್ಸು ತನ್ನ ದುರ್ಗುಣಗಳ ಬಿಡದು ಶಿವ ಶಿವ, ಬಿಡದು ಶಿವ ಶಿವ, ಬಿಡದು ಶಿವ ಶಿವ, ಬಿಡದು ಶಿವ ಶಿವ. ಎಲ್ಲರಿಗೂ ನಮಸ್ಕಾರಗಳು.